ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಣ್ಣಲ್ಲೇ ತಾನೆ ಪ್ರಿಯ ಅಸ್ಥಿ ಬೆರ್ತ ಹೋಗಿರೋದು. ಪಾಪ ಮಣಿ ಮಣಿ ಅಂತ ಭಾವ ಇದ್ರಲ್ಲೇ ಜೀವ ಇಟ್ಕೊಂಡಿದ್ರು. ಅವ್ರು ಬಂದು ನೋಡೋದಕ್ಕಿಂತ ಮುಂಚೆನೆ ನಾನಿದನ್ನ ಸರಿ ಮಾಡ್ಬಿಡ್ಬೇಕು. ಅವ್ರಿಗೆ ವಿಷಯ ಗೊತ್ತಾಗ್ಬಾರ್ದು. ಇದನ್ನ ನೋಡಿ ನನಗೆ ಸಂಕಟ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಭಾವ ಹೇಗ್ ತಡ್ಕೋತಾರೆ? ಇದೇನ್ ಅನ್ಯಾಯ ಮಾಡ್ತಿದ್ದೀರಾ? ನಾನ್ ಅನ್ಯಾಯ ಮಾಡ್ತಾ ಇದ್ದೀನಾ? ಯಾರ್ಗೆ? ನನಗೆ. ಏನು? ಹೌದು, ಮತ್ತೆ ಈ ಗುಲಾಬಿ ನನ್ ಸೌತಿ ತರ ಹೋಗ್ತಾ ಬರ್ತಾ ನನ್ನ ನೋಡಿ ಅಣ್ಕಸ್ತಿತ್ತು. ಸಾಲ್ದು ಅಂತ ನನ್ ಕುತ್ತಿಗೆಗೆ ಈ ತಾಳಿ ಬಿಗ್ದೋರು ನನ್ ಜೊತೆ ಸಂಸಾರನು ಮಾಡ್ದೆ, ನನ್ನನ್ನ ಒಂದ್ ಹೆಣ್ಣು ಅಂತಾನು ನೋಡ್ದೆ. ಇದ್ರ ಜೊತೆನೆ 3 ಹೊತ್ತು ಚಕ್ಕಂದ ಆಡ್ತಿದ್ರೆ ನಾನ್ ಅದನ್ ಸುಮ್ನೆ ನೋಡ್ಕೊಂಡ್ ಕುತ್ಕೊಳಕಾಗತ್ತಾ? ಅದಕ್ಕೆ ಸಿಟ್ ಬಂತು. ಈ ಗಿಡ ಇದ್ರೆ ಯಾವತ್ತು ನನ್ ಲೈಫ್ ಸರಿ ಹೋಗಲ್ಲ ಅಂತ ರಾತ್ರಿ ಎಲ್ಲರೂ ಮಲ್ಗದ್ಮೇಲೆ ನಾನೇ ಇದನ್ನ ಕಿತ್ ಬಿಸಾಕ್ತೆ. ಒಬ್ರು ಸೆಂಟಿಮೆಂಟ್ಸ್ಗೆ ಬೆಲೆ ಕೊಡದೆ ಇರೋ ನೀನು ಒಬ್ಳು ಹೆಣ್ಣ? ಛೀ! ನಿಮಗ್ ಕಾಣಿಸೋದು ಪಾವನ್ ಸೆಂಟಿಮೆಂಟ್ ಮಾತ್ರ ಅಲ್ವಾ? ನನಗೆ ಯಾವ ಸೆಂಟಿಮೆಂಟ್ಸು ಇಲ್ಲ ಅನ್ಕೊಂಡ್ರ? ಹಾಗಲ್ಲ ಮೀರಾ. ಅವ್ರಂತೂ ಅರ್ಥ ಮಾಡ್ಕೋತಿಲ್ಲ. ಒಂದ್ ಹೆಣ್ಣಾಗಿ ನೀವು ನನ್ನನ್ನ ಅರ್ಥ ಮಾಡ್ಕೋಬೇಕಿತ್ತು. ನನ್ನನ್ನೇನ್ ಅನ್ಕೊಂಡಿದೀರಾ ನೀವೆಲ್ರು? ನನಗ್ ಯಾವ ಭಾವನೆಗಳು ಇಲ್ಲ. ನಾನೊಂದ್ ಕಲ್ಲು, ಯಾರ್ ಬೇಕಾದ್ರೂ ಎಲ್ ಬೇಕಾದ್ರೂ ಬಿಸಾಕ್ಬೋದಾ? 2 ಹೊತ್ತು ಹೊಟ್ಟೆಗೆ ಹಾಕಿದ್ರೆ ಸಾಕು, ಹೇಳಿದ ಕೆಲ್ಸ ಮಾಡ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ತಾಳೆ ಅನ್ಕೊಂಡು ಈ ಮನೆಗ್ ನನ್ನನ್ ಕರ್ಕೊಂಬಂದ್ರ ಹೇಗೆ? ಅಗಸನ್ ನಾಯಿ, ಈ ಕಡೆ ಮನೆಗೂ ಬೇಡ, ಆ ಕಡೆ ಗಟ್ಟಕ್ಕೂ ಬೇಡ ಅನ್ನೋ ಸ್ಥಿತಿ ಆಗಿದೆ ನಂದು. ನಾನು ನಿಮ್ ಹಾಗೆ ಲಾ ಓದಿದ್ದೀನಕ್ಕ, ನನಗೂ ಕಾನೂನು ಗೊತ್ತು. ಇದಕ್ಕೆ ನ್ಯಾಯ ಕೊಡ್ಸಕ್ಕೂ ಗೊತ್ತು. ಆದ್ರೆ ಈ ಮನೆ ವಿಚಾರನ ಬೀದಿಗೆ ತರೋಷ್ಟು ಚೀಪಲ್ಲ ನಾನು. ಅರ್ಜುನ್ ಸರ್ ಜೊತೆ ನನ್ ಮದ್ವೆ ಆಗದೆ ಇದ್ರು ಕರ್ಣ ಸರ್ ಹೆಂಡತಿ ಆಗಿ ಈ ಮನೆಗ್ ಬಂದಾಗ ನೀವ್ ಹೇಳಿದ ಮಾತುಗಳನ್ನ ನೀವು ಮರ್ತಿರ್ಬೋದು ಅಕ್ಕ, ಆದ್ರೆ ನಾನ್ ಮರ್ತಿಲ್ಲ ಅಕ್ಕ. ಈ ಗಂಡ ಹೆಂಡತಿ ಸಂಬಂಧನೆಲ್ಲ ದೇವ್ರು ಮೊದ್ಲೇ ನಿಶ್ಚಯ ಮಾಡಿರ್ತಾನೆ. ಇದೆಲ್ಲ ಋಣಾನು ಬಂದ, ಇದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ಇವತ್ತಲ್ಲ ನಾಳೆ ನಿಮ್ ಜೀವನನು ಸರಿ ಹೋಗುತ್ತೆ, ನಾನೇ ಮುಂದೆ ನಿಂತು ಸರಿ ಮಾಡ್ತೀನಿ ಅಂತ ನೀವ್ ಹೇಳಿ ಈಗ ಈ ಸತ್ತೋಗಿರೋ ಈ ಗುಲಾಬಿ ಗಿಡನ ಸರಿಪಡಿಸಿ ಬದುಕಿರೋ ನನ್ನನ್ ಸಾಯಿಸ್ತಿದ್ದೀರಲ್ಲ, ಇದ್ ಸರಿನಾ? ಇದ್ ನ್ಯಾಯನಾ ಅಕ್ಕ?
ಇವತ್ತಲ್ಲ ನಾಳೆ ನಿಮ್ ಜೀವನನೂ ಸರಿ ಹೋಗುತ್ತೆ, ನಾನೇ ಮುಂದೆ ನಿಂತು ಸರಿ ಮಾಡ್ತೀನಿ ಅಂತ ನೀವ್ ಹೇಳಿ ಈ ಸತ್ತೋಗಿರೋ ಈ ಗುಲಾಬಿ ಗಿಡನ ಸರಿಪಡಿಸಿ ಬದುಕಿರೋ ನನ್ನನ್ ಸಾಯಿಸ್ತಿದ್ದೀರಲ್ಲ, ಇದ್ ಸರಿನಾ? ಇದ್ ನ್ಯಾಯನಾ ಅಕ್ಕ? ಅದ್ಕೆ ಏನಿಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಾ ನಿಂತಿದ್ರಿ? ಇದೇನತ್ಕೆ ಹೂವು ಉದುರೋಗಿದೆ, ಗಿಡನೂ ಮೊದ್ಲಿದ್ದಾಗೆ ಇಲ್ಲ. ಮಣಿಗೇನಾದ್ರೂ ಬೇಜಾರಾಗಿದ್ಯಾ? ಅದೇನೋ ಗೊತ್ತಿಲ್ಲ ಭಾವ. ನಾನ್ ಬರೋಕ್ಕಿಂತ ಮುಂಚೆನೆ ಹೂ ಒಣಗಿ ಅದರ ದಳ ಎಲ್ಲ ಉದ್ರೋಗಿತ್ತು. ಹೌದಾ? ಬೆಳಕ್ ಸರಿಯಾಗಿ ಬೀಳ್ತಿಲ್ವೇನೋ ಅಂತ ಅನ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಎತ್ಕೊಂಡೆ. ಕೈ ಜಾರಿ ಪಾಟ್ ಕೆಳಗಡೆ ಬಿದ್ದೋಯ್ತು. ತುಂಬಾ ಬೇಜಾರಾಯ್ತು ಭಾವ. ನಿಜ ಹೇಳ್ತೀನಿ, ನನಗೂ ನಿಮ್ ಹಾಗೆ ಪ್ರಿಯಾಗೇನಾದ್ರೂ ಬೇಜಾರಾಗಿ ಈ ಥರ ಆಯ್ತಾ ಅಂತ ಅನ್ನಿಸ್ತು. ಅದೇ ಬೇಜಾರಲ್ಲಿ ನಿಂತಿದ್ದೆ, ಅಷ್ಟರೊಳಗಡೆ ನೀವು ಬಂದ್ರಿ. ಮಣಿಗ್ ಬೇಜಾರಾಗುವಂತ ಕೆಲ್ಸ ನಾವೇನ್ ಮಾಡಿದೀವಿ ಅದಕ್ಕೆ? ಅವಳು ಒಂದು ಹೆಣ್ಣು ಭಾವ. ಇನ್ನೊಂದು ಹೆಣ್ಣಿಗೆ ನೋವು ಆದ್ರೆ ಸಹಜವಾಗಿ ಅವಳಿಗೂ ನೋವಾಗುತ್ತೆ. ಅದನ್ನ ಈ ರೀತಿ ತೋರಿಸ್ಕೊಂಡಿದ್ದಾಳೆ. ನೀವ್ ಯಾರ ಬಗ್ಗೆ ಹೇಳ್ತಿದ್ದೀರಿ ಅದಕ್ಕೆ? ಸುತ್ತಿ ಬಳಸಿ ಯಾಕೆ ಮಾತು ಭಾವ? ನೇರವಾಗಿ ಪ್ರಿಯಾಗನ್ಸಿರೋದನ್ನ ನಾನು ಹೇಳ್ತೀನಿ. ಪ್ರಿಯಾಗೆ ನೀವು ಮೀರಂಗ್ ಮಾಡ್ತಿರೋ ಅನ್ಯಾಯನ ನೋಡಿ ಸಹಿಸ್ಕೊಳಕ್ ಆಗ್ತಿಲ್ಲ. ಮೀರಾಗ್ ತಾಳಿ ಕಟ್ಟಿ ಅವಳಿಗಿನ್ನೂ ಹೆಂಡತಿ ಸ್ಥಾನ ಕೊಟ್ಟಿಲ್ವಲ್ಲ. ಮುಂದೆ ಅವಳ ಗತಿ ಏನಾಗುತ್ತೋ ಅಂತ ಅವಳು ಕೊರ್ಗಿ ಈ ಥರ ಸೊರ್ಗೋಗಿದ್ದಾಳೆ. ರಾತ್ರಿ ಕಳೆದು ಬೆಳಕಾಗೋದೆ ನೆನ್ನೆ ಕಥೆನ ಮರ್ಸೋದಕ್ಕೆ.